ಸ್ನೇಹಿತರೆ ನಮಸ್ಕಾರ. ಏನಿವತ್ತು ಯುಗಾದಿ ಹಬ್ಬ ಹೋಗಿ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈಗ ಎಲ್ಲ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಮುಗಿತಾ ಇದೆ. ಎಕ್ಸಾಮ್ಸ್ ಮುಗಿಸ್ಕೊಳ್ತಾರೆ. ಸೊ ಎಲ್ಲ ಪೋಷಕರಿಗೂ, ಎಲ್ಲ ಟೀಚರ್ಸ್ಗೂ ಮತ್ತು ಎಲ್ಲ ಮಕ್ಕಳಿಗೂ ಹೇಳೋದೇನೆಂದರೆ, ಎಲ್ಲ ಇವಾಗ ಮಕ್ಕಳೇನು ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಎಕ್ಸಾಮ್ಸ್ ಎಲ್ಲ ಬರೆದು ರಜೆಗಳು ಬರ್ತಾ ಇದೆ. 1 ಮಂತ್ 1.5 ಮಂತ್ ರಜೆ ಬರುತ್ತೆ. ಸೊ ಈ ರಜೆಗೋಸ್ಕರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರ ತಾತ ಊರಿಗಾಗ್ಬೋದು, ಮಾವ ಊರಿಗಾಗ್ಬೋದು, ಅಜ್ಜಿ ಊರಿಗಾಗ್ಬೋದು ಅಂತೇಳಿ ಹಳ್ಳಿಗಳ ಕಡೆ ಹೋಗ್ತಾರೆ. ಸೊ ತುಂಬ ಜನ ಸಿಟಿಗಳಿಂದ ಹಳ್ಳಿಗಳಿಗೆ ಹೋಗುವಂಥ ಒಂದು ಇದಿದೆ. ಯಾಕೆಂದರೆ ರಜೆ ಬಂದಾಗ ಕಾಮನ್ ಆಗಿ ಇವಾಗ ನಾವು ಚಿಕ್ಕ ಹುಡುಗರಿದ್ದಾಗ ಅದೇ ಥರ ಮಾಡ್ತಾ ಇದ್ವಿ. ಸೊ ಆ ನಿಟ್ಟಿನಲ್ಲಿ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ, ಹುಡುಗರೆಲ್ಲರೂ ಹಳ್ಳಿಗಳ ಕಡೆ ಹೋಗ್ತಾರೆ. ಸೊ ಹಳ್ಳಿಗಳ ಕಡೆ ಹೋದಾಗ ಪೋಷಕರು ಇದ್ರ ಬಗ್ಗೆ ದಯವಿಟ್ಟು ಎಚ್ಚೆತ್ಕೊಂಡು ದಯವಿಟ್ಟು ಇದನ್ನ ವಿಡಿಯೋನ ಶೇರ್ ಮಾಡಿ, ಮತ್ತು ಎಲ್ಲ ಮಕ್ಕಳಿಗೂ ಇದನ್ನ ಒಂದು ಅವೇರ್ನೆಸ್ ಆಗಿ ತೊಗೋಬೇಕು. ಏಕೆಂದರೆ ಮಕ್ಕಳಿಗೆ ಗೊತ್ತಿರಲ್ಲ. ಯಾರೋ ಇವಾಗ ಬಿಸಿ ಇರುತ್ತೆ, ಬೇಸಿಗೆ ಅಲ್ವಾ, ಬಿಸಿ ಇರುತ್ತೆ. ಸೊ ಮಕ್ಕಳನ್ನ ಕರ್ಕೊಂಡು ಇದಕ್ಕೆ ಹೋಗ್ತಾರೆ, ಏನೋ ಕೆರೆ ಆಗ್ಬೋದು, ಕುಂಟೆ ಆಗ್ಬೋದು, ಅಥವಾ ಕೃಷಿ ಹೊಂಡ ಆಗ್ಬೋದು. ಸೊ ಈ ಥರ ಒಂದು ಇದಕ್ಕೆ ಹೋಗಿ ಈಜಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಮಕ್ಕಳ ಜೊತೆ ಸೇರ್ಕೊಂಡು ಎಲ್ಲರೂ ಈಜಕ್ಕೆ ಹೋಗ್ತಾರೆ. ಸೊ ಈಜಕ್ಕೆ ಹೋದಾಗ ತುಂಬ ಅಹಿತಕರ ಘಟನೆಗಳು ನಡೀತಾ ಇದೆ. ಈಗ ನೀವು ಎಲ್ಲ ನೋಡ್ಬೋದು, ಈ ಮಾಧ್ಯಮಗಳಲ್ಲಿ ಆಗ್ಬೋದು, ಪೇಪರಲ್ಲಿ ಆಗ್ಬೋದು, ಅಥವಾ ಈ ದೃಶ್ಯಾವಳಿಗಳಲ್ಲಿ ಎಲ್ಲರೂ ನಿಮ್ಗೆ ತೋರಿಸ್ತಾ ಇರ್ತಾರೆ, ಎಲ್ಲೆಲ್ಲಿ ಏನೇನು ಥರ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಗೊತ್ತಾಗಲ್ಲ ಎಲ್ಲಿ ಆಳ ಇರುತ್ತೆ, ಎಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ನಿಟ್ಟಿನಲ್ಲಿ ಏನಾಗ್ತಾರೆ ಅಂದರೆ, ಹೋಗ್ಬಿಟ್ಟು ಎಲ್ಲರೂ ಈಜ್ತಾ ಇದ್ದಾರೆ ಅಂತೇಳಿ ಅವರು ಈಜಕ್ಕೆ ಹೋಗ್ತಾರೆ. ಸೊ ಈಜಕ್ಕೆ ಹೋದಾಗ ಏನಾಗುತ್ತಂದರೆ, ಅಲ್ಲಿ ಹೂಳಿರ್ಬೋದು ಅಥವಾ ಆಳ ಇರ್ಬೋದು. ಸೊ ಅಲ್ಲಿ ಸಿಲುಕೊಂಡು ತುಂಬ ಅಹಿತಕರ ಘಟನೆಗಳು ನಡೀತಾ ಇದೆ. ಸೊ ಅದರಿಂದ ದಯವಿಟ್ಟು ಪೋಷಕರು ಮಕ್ಕಳಿಗೆ, ಇಲ್ಲ ಒಂದು ನುರಿತ ಈಜುಗಾರರಾಗ್ಬೋದು, ಅಥವಾ ಯಾರಾದರೂ ದೊಡ್ಡವರು ಇದ್ದಾಗ ಮಾತ್ರನೇ ಕರ್ಕೊಂಡೋಗಿ ಆ ಮಕ್ಕಳನ್ನ ಈಜೊಂದಾಗ್ಬೋದು, ಅಥವಾ ಬೇರೆ ಥರದ್ದೊಂದು ಇದಾಗ್ಬೋದು, ಈ ಥರದ್ದೊಂದು ಮಾಡಬೇಕು. ನಿಮಗೆ ಮಕ್ಕಳನ್ನ ಈಜಿಸ್ಲೇಬೇಕು ಅಂದಾಗ ನೀವೇ ಪೋಷಕರು ಕರ್ಕೊಂಡೋಗಿ, ಎಲ್ಲ ಸ್ವಿಮ್ಮಿಂಗ್ ಪೂಲು ಅಥವಾ ಮನೆ ಹತ್ರ ಸಿಕ್ಕಿದಾಗ ಸಂಪು ಇರುತ್ತಲ್ಲ, ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸೊಂಟದ ಅಳತೆ ಎಷ್ಟಿರುತ್ತೆ ನೀರು, ಆ ಒಂದು ನೀರಿನಲ್ಲಿ ಸ್ವಿಮ್ಮಿಂಗ್ ಮಾಡಿಸ್ಬೋದು, ಅಥವಾ ಒಂದು ಈಜೋದು ಕಲಿಸ್ಬೋದು, ಏನಾದರೂ ಒಂದು ಮಾಡಿ. ಯಾಕೆಂದರೆ ಈಗ ಮಕ್ಕಳಿಗೆ ಗೊತ್ತಾಗಲ್ಲ ಎಲ್ಲಿ ಆಳ ಇದೆ, ಎಲ್ಲಿ ಏನಿದೆ ಅಂತ. ಕೃಷಿ ಹೊಂಡಗಳಂತೂ ತುಂಬ ಆಳ ಇದೆ. ಸೊ ಅದರಲ್ಲಿ ಬಿದ್ದರೆ ಅಂತೂ ಮೇಲೆ ಅಂತೂ ಎದ್ದೇಳೋಕ್ಕಾಗಲ್ಲ. ಸೊ ದಯವಿಟ್ಟು ಪೋಷಕರು ಎಚ್ಚೆತ್ಕೊಂಡು ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಬೇಕು. ನೋಡಿ, ನೀವು ಹಳ್ಳಿ ಕಡೆ ಹೋಗ್ತೀರಾ, ಹಳ್ಳಿ ಕಡೆ ಹೋದಾಗ ಅಲ್ಲಿ ಯಾರೋ ಮಕ್ಕಳ ಜೊತೆ ಸೇರಿಕೊಂಡು ಈಜಕ್ಕೆ ಹೋಗ್ತೀರಾ. ಈಜಕ್ಕೆ ಹೋದಾಗ ಈ ಥರ ಎಲ್ಲ ಒಂದು ಅಹಿತಕರ ಘಟನೆಗಳು ನಡೀತದೆ. ಸೊ ದಯವಿಟ್ಟು ಈ ನಿಟ್ಟಿನಲ್ಲಿ ಪೋಷಕರು ಎಚ್ಚೆತ್ಕೊಂಡು ಮಕ್ಕಳಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಹಾಗೇನೆ ಸ್ಕೂಲಲ್ಲಿ ಟೀಚರ್ಸ್ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಏಕೆಂದರೆ ಈಗ ಎಕ್ಸಾಮ್ಸ್ ಮುಗಿತಾ ಇದೆ, ಮಕ್ಕಳೆಲ್ಲ ಎಕ್ಸಾಮ್ಸ್ ಮುಗಿಸ್ಕೊಂಡು ಹಳ್ಳಿಗಳ ಕಡೆ ಹೋಗುವಂಥ ಚಾನ್ಸಸ್ ಇರ್ತದೆ. ಈ ಎಕ್ಸಾಮ್ಸ್ ಮುಗಿದ ತಕ್ಷಣ ಮಕ್ಕಳಲ್ಲಿ ಒಂದು ಕಡೆ ಸಭೆ ಸೇರಿಸಿ ಆ ಮಕ್ಕಳಿಗೆ ಒಂದು ಬುದ್ಧಿವಾದ ಹೇಳಬೇಕು. ನೋಡಪ್ಪ, ನೀವು ಈಗ ರಜೆ ಬಂತು ಅಂತ ಹೇಳ್ಬಿಟ್ಟು ಹಳ್ಳಿ ಕಡೆ ಹೋಗ್ತಾ ಇದ್ರೆ, ಹಳ್ಳಿ ಕಡೆ ಹೋದಾಗ ಈ ಥರ ಕೃಷಿ ಹೊಂಡ ಆಗ್ಬೋದು, ಕುಂಟೆ ಆಗ್ಬೋದು, ಕೆರೆ ಆಗ್ಬೋದು. ಸೊ ಈ ಒಂದು ಇದಿರುತ್ತೆ ಅಟ್ಮಾಸ್ಫಿಯರು. ಈ ಯಾರೋ ಮಕ್ಕಳು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನೀವು ಹೋಗ್ತೀರ, ಅದರಲ್ಲಿ ಹೋದಾಗ ಈ ಥರ ಎಲ್ಲ ಅಹಿತಕರ ಘಟನೆಗಳಾಗ್ತದೆ. ಅದರಿಂದ ಎಲ್ಲೂ ನಿಮ್ಗೆ ಈಜು ಬರಲಿಲ್ಲ ಅಂದರೆ ದಯವಿಟ್ಟು ಎಲ್ಲೂ ಹೋಗಬೇಡಿ, ಯಾರ ಜೊತೆನೂ ಹೋಗಬೇಡಿ. ಯಾರಾದರೂ ನಿಮ್ಮ ಪೋಷಕರು ಇದ್ದರೆ ನಿಮ್ಮ ಪೋಷಕರನ್ನ ಜೊತೆಲಿ ಕರ್ಕೊಂಡೋಗಿ ನೀವು ಈಜೋ ಅಂತ ಒಂದು ಇದು ಮಾಡಬೇಕು. ದಯವಿಟ್ಟು ಯಾರು ಹೋಗ್ಬಾರ್ದು ಅಂತೇಳಿ ಟೀಚರ್ಸ್ನಿಂದನೇ ಇದು ಅವೇರ್ನೆಸ್ ಆಗಬೇಕು. ಯಾಕಂದರೆ ಸ್ಕೂಲುಗಳಿಂದನೇ ಇದು ಅವೇರ್ನೆಸ್ ಆದಾಗ ಈ ಕಡೆ ಒಂದು ಟೀಚರ್ಸ್ ಮಾಡ್ತಾರೆ, ಈ ಕಡೆ ಒಂದು ಪೋಷಕರು, ಇವರಿಬ್ಬರು ಎಚ್ಚೆತ್ಕೊಂಡಾಗ ಮಕ್ಕಳು ಎಲ್ಲಿ ಈ ಥರ ಒಂದು ಅಟ್ಮಾಸ್ಫಿಯರ್ಗೆ ಹೋಗಲ್ಲ. ಏನೋ ಕುಂಟೆ, ಕೆರೆ, ಈ ಬಾವಿಗಳು ಈ ಥರ ಹೋಗಿ ಕೆಲವೊಂದು ಅಹಿತಕರ ಘಟನೆಗಳು ನಡೆಯಲ್ಲ. ಅದರಿಂದ ದಯವಿಟ್ಟು ಎಲ್ಲ ಪೋಷಕರು, ಎಲ್ಲ ಟೀಚರ್ಸು, ಎಲ್ಲ ಮಕ್ಕಳಲ್ಲಿ ಕೇಳೋದೇನೆಂದರೆ, ನೀವು ಈಜಲೇಬೇಕು ಅಂದಾಗ ಯಾರಾದರೂ ಈಜೋದಕ್ಕೆ ಬರ್ತದಲ್ಲ ಅಂಥವ್ರನ್ನ ಕರ್ಕೊಂಡೋಗಿ. ಇಲ್ಲ ದೊಡ್ಡವ್ರು ಯಾರಾದರೂ ಇದ್ದಾಗ, ಜೊತೆಯಲ್ಲಿದ್ದಾಗ ಕಡಿಮೆ ನೀರು ಅವ್ರನ್ನ ಕೆಳಗಡೆ ಇಳಿಸಿ ಆಳ ಚೆಕ್ ಮಾಡಿದ್ದಾದಮೇಲೆ ಅಲ್ಲಿ ಕರೆಕ್ಟಾಗಿ ಇದೆಯಾ ಅಂತೇಳಿ ನೋಡಿ ನೀವು ಈಜಕ್ಕೆ ಹೋಗಬೇಕು. ದಯವಿಟ್ಟು ಎಲ್ಲರೂ ಅಜ್ಜಿ ತಾತ ಮನೆಗೆ ಹೋಗ್ತಾರೆ ಎಲ್ಲರೂ ಬೇಸಿಗೆ ರಜೆಗೆ. ಆಗ ಈ ಥರ ಕುಂಟೆ, ಬಾವಿ ಆ ಥರ ಎಲ್ಲಾದ್ರಾಗೂ ಈಜ್ತಾ ಇದ್ರೆ ಎಲ್ಲರೂ ನೋಡ್ತಾರೆ. ಆಳ ಎಷ್ಟಿದೆ ಅಂತ ಗೊತ್ತಾಗಲ್ಲ. ಆಗ ಮುನ್ಗೋದ್ರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೋ ಗೊತ್ತಿಲ್ಲ.